ಕವನದ ಶೀರ್ಷಿಕೆ ಹೊನ್ನ ಭಾರತ. ಭವ್ಯ ಭಾರತದ ದಿವ್ಯ ಚರಿತೆಯನ್ನು ಹೊನ್ನ ಲೇಖನಿಯು ಬರೆಯುತ್ತಿದೆ. ಭವ್ಯ ಸಂಸ್ಕೃತಿಯ ದಿವ್ಯ ಚರಿತೆಯು ಸ್ವರ್ಣಾಕ್ಷರದಲ್ಲಿ ಮೆರೆಯುತ್ತಿದೆ. ಭಾರತಾಂಬೆಯ ಶ್ರೇಷ್ಠ ಪುತ್ರಳು ಕನ್ನಡಮ್ಮನೆ, ಕನ್ನಡ ನಾಡಿನ ಕಂದರು ನಾವು ಕರುಣಕಾಳಿನ ರಸದೆನೆ. ನಮ್ಮ ಭಾರತ ಹೊನ್ನ ಭಾರತ ಸ್ವರ್ಣಯುಗವನ್ನು ಕಳೆಯಿತು, ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಧಾನ್ಯದಂತೆ ಅಳೆಯಿತು. ನಮ್ಮ ಸಂಸ್ಕೃತಿ ಜಗದ ಕೀರುತಿ, ಗಳಿಸಿ ಆಯಿತು ದೇವಮೂರ್ತಿ. ನಾರಿ ಮಾನ್ಯತೆಯ ಭರತ ಸಂಸ್ಕೃತಿ ಜಗಕ್ಕೆ ಆಯಿತು ಮಾದರಿಯ ಕೃತಿ. ನಂದನವಾಗಿದೆ ಚಂದನದಿಂದ ನಮ್ಮ ಭಾರತ, ಬಿದಿರು ತೇಗು ತೆಂಗು ಬಾಳೆ ನಿತ್ಯ ಬೆಳೆಯುತ್ತ. ದೇಶದ ಬೆನ್ನೆಲುಬು ಆಗಿಹನು ನಮ್ಮ ರೈತ, ನೇಗಿಲ ಯೋಗಿ ನೆಲವ ಉಳುತ್ತ ನಡೆಸುವನು ಈ ಜಗತ್ತ. ಜಗದಿ ಮೇಲೂ ಭರತ ಖಂಡದ ಭವ್ಯ ಸಂಸ್ಕೃತಿ, ಜಗಕ್ಕೆ ಮಾತೆ ಮಹಾಮಹಿಮೆ ನಮ್ಮ ತಾಯಿ ಭಾರತಿ. 7 ಖಂಡದಿ ಜಗದಿ ದೇಶವು ಉಪಖಂಡವಾಗಿಹುದು, ಭೂಮಿಯ ಉಪಗ್ರಹ ಚಂದ್ರನಂತೆ ಜಗಕ್ಕೆ ಬೆಳಕನ್ನು ಚೆಲ್ಲುತ್ತಿಹುದು. ದೇಶಭಕ್ತ ಸಂತ ವಿವೇಕಾನಂದರನು ಜಗಕ್ಕೆ ಕೊಟ್ಟ ನೆಲವಿದು, ಆದರ್ಶಮೂರ್ತಿ ಶ್ರೀರಾಮಚಂದ್ರನ ಪಡೆದ ಪುಣ್ಯ ಭೂಮಿ ಇದು.